ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ಡಿಜಿಟಲ್ ವಾಹಿನಿ. ನಾನು ಶಶಿಧರ್. ಸ್ವತಂತ್ರ ಪತ್ರಿಕೋದ್ಯಮ ಹಾಗೆ ಈ ವ್ಯವಸ್ಥೆಯ ವಿರುದ್ಧ ಹೋರಾಟ, ನಿಜವಾದ ಪ್ರತಿಪಕ್ಷವಾಗಿ ಕೆಲಸ ಮಾಡುವ ಯತ್ನ, ಅದನ್ನು ನಾನೇ ಮಾಡ್ತಾ ಇದ್ದೀನಿ. ಎಸ್, ಐ ವಿಲ್ ಡೂ ಇಟ್. ಸೊ ನನ್ನ ಈ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ. ತಾವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ, ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಅಂಥೇಳಿ ತಮ್ಮ ಹತ್ರ ಮನವಿ ಮಾಡ್ತಾರೆ. ಎಸ್, ಇವತ್ತಿನ ಸಬ್ಜೆಕ್ಟಿಗೆ ಬರ್ತೀನಿ. ರಾಜಕಾರಣ ಎಷ್ಟರ ಮಟ್ಟಿಗೆ ಕುಸಿದು ಹೋಗಿದೆ, ಸಾರ್ವಜನಿಕ ಬದುಕು ಹೇಗೆ ನಾಶ ಆಗ್ತಿದೆ ಅನ್ನುವ ಒಂದು ಲೇಟೆಸ್ಟ್ ಉದಾಹರಣೆಯನ್ನು ತಮ್ಮ ಮುಂದೆ ನಾನು ನೀಡಬೇಕು. ಅದು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ.ಟಿ. ರವಿ ಮತ್ತು ಸಿದ್ದರಾಮಯ್ಯನವರ ನಡುವೆ ನಡೀತಿರುವಂಥ ಜಗಳ. ಈ ಜಗಳದ ಅಗತ್ಯ ಇದೆ. ಇಂತಹ ಭಾಷೆಯನ್ನು ಬಳಸಬಹುದೇ? ಸಾರ್ವಜನಿಕ ಬದುಕಿನಲ್ಲಿ ಇರುವವರು ಬೇರೆಯವರಿಗೆ ಮಾದರಿಯಾಗಿರಬೇಕೇ ಹೊರತು ಅವರು ನಗೆಪಾಟ್ಲಿಗೆ ಈಡಾಗಬಾರದು. ಹಾಗಿದ್ದರೆ ಆಗಿದ್ದೇನೆ. ಎಸ್, ಸಿದ್ದರಾಮಯ್ಯನವರು ಚಿಕ್ಕಮಗಳೂರು ಭೇಟಿ ನೀಡಿದ ಸಂದರ್ಭದಲ್ಲಿ ರವಿಯ ಬಗ್ಗೆ ಬಳಸಿದ ಮಾತು ಸಿ.ಟಿ. ರವಿ ಅಲ್ಲ, ಲೂಟಿ ರವಿ ಅಂತ. ಅದು ಚಿಕ್ಕಮಗಳೂರಿನ ಜನ ಹೇಳ್ತಾರೆ ಅನ್ನೋದು ಸಿದ್ದರಾಮಯ್ಯನವರ ಮಾತಾಗಿತ್ತು. ಲೂಟಿ ಮಾಡ್ತಿದ್ದಾರೆ ಅನ್ನುವುದು ಅಸಂಸದೀಯ ಪದ ಅಲ್ಲ. ಲೂಟಿಕೋರ ಒಬ್ಬನು ಅನ್ನುವುದು ತಪ್ಪಲ್ಲ. ಲೂಟಿ ಮಾಡಿದರೆ, ಆದರೆ ಸಿದ್ದರಾಮಯ್ಯನವರು ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು. ಸಿದ್ದರಾಮಯ್ಯನವರು ಏನು ಮಾಡಬೇಕು ನೆಕ್ಸ್ಟು ಅಂತಂದರೆ, ಸಿ.ಟಿ. ರವಿ ಎಲ್ಲೆಲ್ಲಿ ಲೂಟಿ ಮಾಡಿದ್ದಾರೆ, ಅವ್ರ ಮೇಲೆ ಯಾವ ಆರೋಪ ಇದೆ, ಅದನ್ನ ಸಾರ್ವಜನಿಕ ನಿಕಷಕ್ಕೆ ಒಳಪಡಿಸಬೇಕು, ಸಾರ್ವಜನಿಕವಾಗಿಡಬೇಕು. ಅದು ಕೇವಲ ಒಂದು ಹೇಳಿಕೆಯ ಹಂತಕ್ಕೆ ನಿಂತು ಹೋದರೆ ಅದಕ್ಕೆ ಬೆಲೆ ಬರಲ್ಲ. ಯಾಕೆಂದರೆ ಇದು ಈ ರಾಜಕಾರಣಗಳ ನಡುವೆ ಒಂದು ಒಳ ಒಪ್ಪಂದ ಇರುತ್ತೆ. ರಾಜಕೀಯ ಕಾರಣಕ್ಕೆ ನಾನು ಈ ಹೇಳಿಕೆ ಕೊಡ್ತೀನಿ, ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಅತ್ತಾಗ ಮಾಡು, ಅದನ್ನ ತಾರ್ಕಿಕವಾದ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗೋದೇ ಇಲ್ಲ. ಆ ಹಂತಕ್ಕೆ ಬಂದು ನಿಂತಿರುತ್ತೆ. ಸರಿ, ರಾಜಕೀಯವಾಗಿ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ್ರು. ಇದಕ್ಕೆ ಸಿ.ಟಿ. ರವಿ ನೀಡಿದ ಪ್ರತಿಕ್ರಿಯೆ ಅದು ಸೌಜನ್ಯದ ಒಂದು ಮಿತಿಯನ್ನು ಮೀರಿದ್ದಲ್ವಾ? ಈ ಪ್ರಶ್ನೆಗಳನ್ನು ನಾವು ಕೇಳಲೇಬೇಕು. ಅವರು ಬಳಸಿದ ಶಬ್ದ ಸಿ.ಟಿ. ಇರೋ ಕಚ್ಚೆ ಹರುಕ ಸಿದ್ದರಾಮಯ್ಯ. ಇದು ಸಂಸದೀಯ ಶಬ್ದವಾ? ಸಿ.ಟಿ. ರವಿ ಈ ರೀತಿ ಹೇಳಿದ್ದು ಸರಿನಾ? ಸಿ.ಟಿ. ರವಿ ಇಂಥ ಹೇಳಿಕೆ ನೀಡುವುದರಲ್ಲಿ ನಿಸ್ಸೀಮರು, ಯಾವ ಅನುಮಾನ ಬೇಕಾಗಿಲ್ಲ. ಅವರು ನಮ್ಮಲ್ಲಿ ಸೊಂಟದ ಕೆಳಗಿನ ಮಾತು ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ. ಸೊ ಆ ಸೊಂಟದ ಕೆಳಗಿನ ಬಗ್ಗೆನೇ ಮಾತನಾಡೋದು. ಸೊಂಟದ ಕೆಳಗಿನ ಬಗ್ಗೆ ಅವರಿಗೆ ಆಸಕ್ತಿ ಜಾಸ್ತಿ. ಅವರ ಬಹುತೇಕ ಎಲ್ಲ ಟೀಕೆಗಳು ಕೂಡ ವಿವಾದವನ್ನು ಸೃಷ್ಟಿಸಿವೆ. ಅವರು ಅಂತಹ ವಿವಾದವನ್ನು ಸೃಷ್ಟಿಸುವ ಮೂಲಕ ಸಂತೋಷ ಬರ್ತಾರೆ. ಸಿ.ಟಿ. ರವಿಗೂ ನಾನು ಹೇಳೋದಷ್ಟೇ, ಫೈನ್ ಸಿ.ಟಿ. ರವಿ, ನೀವು ಕಚ್ಚೆ ಹರುಕ ಅನ್ನುವ ಮಾತನ್ನು ಸಿದ್ದರಾಮಯ್ಯನವ್ರ ಮೇಲೆ ಹೇಳಿದ್ದೀರಿ. ಅದಕ್ಕೆ ಇನ್ನೊಂದು ಮಾತನ್ನು ಹೇಳ್ತಾರೆ ಸಿ.ಟಿ. ರವಿ, ಪೆದ್ದ ಕಚ್ಚೆ ಹರುಕ ಸಿದ್ದರಾಮಯ್ಯ ಅಂತ ನಾನು ಹೇಳಬಹುದಲ್ಲ. ಇದು ಜಾಣತನ. ನಾನು ಹೇಳಬಹುದಲ್ಲ ಅನ್ನೋದರಿಂದ ಒಂದು ಜಾಣತನ ಅದನ್ನು ಅವರು ಪ್ರದರ್ಶಿಸೋಕೆ ಯತ್ನ ಮಾಡ್ತಾರೆ. ಸೊ ಈಗ ಇದನ್ನು ನಾನು ಗಂಭೀರವಾಗಿ ಪರಿಗಣಿಸ್ತೀನಿ. ಸಿ.ಟಿ. ರವಿಯವರು ಇದನ್ನು ಪ್ರೂವ್ ಮಾಡಬೇಕು. ಸಿದ್ದರಾಮಯ್ಯನವರು ಕಚ್ಚೆ ಹರುಕರು ಅನ್ನೋದನ್ನು ಪ್ರೂವ್ ಮಾಡಬೇಕು. ಕಚ್ಚೆ ಹರುಕರು ಅಂದರೆ ಏನು? ಅವರಿಗೆ ಹಲವರ ಜೊತೆ ಸಂಬಂಧ ಇದೆ ಅನ್ನೋದು ಅರ್ಥ. ಅಥವಾ ಕಚ್ಚೆ ಸಡಿಲಾಗಿದೆ, ಕಚ್ಚೆ ಗಟ್ಟಿಯಾಗಿಲ್ಲ ಅನ್ನೋ ಮಾತನ್ನು ಹೇಳಿದರೆ ಅವರು ಮಹಿಳೆಯರ ವಿಚಾರದಲ್ಲಿ ಸ್ವಲ್ಪ ಹಾಗೆ. ಇದನ್ನು ಇವರು ಒಬ್ಬ ಸಾಮಾನ್ಯ ಮನುಷ್ಯ ಮಾತನಾಡುವ ರೀತಿಯಲ್ಲ, ನನ್ನ ಹೇಳಿದ ಮೇಲೆ ಪ್ರೂವ್ ಮಾಡಬೇಕಾದ್ದು ಬಿ ಜೆ ಪಿಯ ರಾಷ್ಟ್ರೀಯ ಕಾರ್ಯದರ್ಶಿಯ ಒಂದು ಹೊಣೆಗಾರಿಕೆ ಅಲ್ವಾ? ನೀವು ಬೀದಿಲಿ ಬಂದು ಎಲ್ಲ ಮಾತನಾಡಿ ಹೋಗ್ಬಿಡೋದ? ಈ ಶುಡ್ ಪ್ರೂವ್ ಇಟ್. ಅದಕ್ಕೆ ಕೇಳಿದಾಗ ಹೇಳ್ತಾರೆ, ಈ ವಿಚಾರವನ್ನು ನಾನು ಸಾರ್ವಜನಿಕ ಚರ್ಚೆಗೆ ಬಿಡ್ತೀನಿ ಅನ್ನೋ ಮಾತನ್ನು ಹೇಳ್ತಾರೆ. ಸಾರ್ವಜನಿಕ ಚರ್ಚೆಯನ್ನು ಪ್ರಾರಂಭ ಮಾಡಿದವರು ನೀವೇನೆ. ಅದ್ರ ಜೊತೆ ನೆಕ್ಸ್ಟ್ ಹೇಳ್ತಾರೆ ವಿಶ್ವನಾಥ್ ಅವರು, ಅಲ್ಲಿ ಪಕ್ಕದಲ್ಲಿ ಇವ್ರು ಹೇಳಬೇಕಾದ್ರೆ ಬರ್ತಾ ಇರ್ತಾರೆ. ಇದನ್ನು ಹೆಚ್ಚಿನ ವಿಚಾರ ವಿಶ್ವನಾಥ್ ಅವ್ರಿಗೆ ಗೊತ್ತು. ಅವರು ಯಾಕಂದರೆ ಒಂದೇ ರಕ್ತ ಅಲ್ವಾ? ನೋಡಿ, ಅಲ್ಲಿ ಕೂಡ ಅವರು ಕುರುಬ ಇವರು ಕುರುಬ ಅನ್ನೋಕ್ಕೆ ಜಾತಿಯನ್ನು ಹೇಳ್ತಿರ್ತಾರೆ. ಅವ್ರದ್ದು ಒಂದೇ ರಕ್ತ ಅಲ್ವಾ? ಸೊ ಅವರೇ ಹೇಳ್ತಾರೆ. ಅದು ಹೇಳಿದ ಬೇರೆ ಭಾಳ ಸೌಜನ್ಯದ ಉತ್ತರವನ್ನು, ಕಟುವಾದ ಉತ್ತರವನ್ನು ವಿಶ್ವನಾಥ್ ಕೊಟ್ಟರು. ವಿಶ್ವನಾಥ್ ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಇಂಥ ಪದ ಬಳಕೆ ಸರಿಯಲ್ಲ, ಇವತ್ತಿನ ರಾಜಕೀಯ ಸಾಮಾಜಿಕ ಬದುಕು ಯಾವ ಹಂತಕ್ಕೆ ಬಂದಿದೆ ಅನ್ನೋದು ತೋರಿಸುತ್ತೆ, ಇದನ್ನು ಯಾರೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ವಿಶ್ವನಾಥ್. ಇಟ್ಸ್ ಅ ಗುಡ್ ಸ್ಟೇಟ್ಮೆಂಟ್.
ವಿಶ್ವನಾಥ್ ಕೆಲವೊಮ್ಮೆ ಒಳ್ಳೆಯ ಹೇಳಿಕೆಗಳನ್ನು ಕೊಡ್ತಾರೆ ಮತ್ತು ಅವರು ಎಲ್ಲೂ ಕೂಡ ಯಾರಿಗೋ ಬಗ್ಗಿ ಗಿಗ್ಗಿ ನಿಲ್ಲುವ ಮನುಷ್ಯ ಅಲ್ಲ. ಇದು ಹೇಗೆ ಎಳಿತಾ ಹೋಗುತ್ತೆ ನೋಡಿ, ಸಾರ್ವಜನಿಕ ಬದುಕು ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ನನಗೆ ಬಹಳ ಕಳಕಳಿ. ಇದಾದಮೇಲೆ ಕಾಂಗ್ರೆಸ್ ಒಂದು ಟ್ವೀಟ್ ಮಾಡುತ್ತೆ. ಕಾಂಗ್ರೆಸ್ ಟ್ವೀಟ್ నాకు ಇದು ಪ್ರಾಯಶಃ ಕಾಂಗ್ರೆಸ್ ಸಿದ್ದರಾಮಯ್ಯನ ಪರವಾಗಿ ಟ್ವೀಟ್ ಮಾಡೋದು ಸ್ವಲ್ಪ ಮಟ್ಟಿಗೆ ಕಡಿಮೆ. ಅವರ ವಿವಾದಗಳನ್ನು ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಹಾಗೆ ಇಟ್ಟಿರುತ್ತೆ. ಸೊ ಅದು ಏನು ಹೇಳುತ್ತೆ, ಅವರು ಭಾಳ ಸ್ಪಷ್ಟವಾಗಿ ಟ್ವೀಟ್ ಮಾಡಿಬಿಟ್ಟು ಉದ್ದ ಅದನ್ನ ಇನ್ನೊಂದು ಎಳಿತಾ ಹೋಗ್ತಾರೆ. ಬಿ ಜೆ ಪಿಯಲ್ಲಿ ಕಚ್ಚೆ ಹೊರಕರು ಯಾರ್ಯಾರಿದ್ದಾರೆ, ನಿಮ್ಮವರು ಕಚ್ಚೆ ಸರಿಯಾಗಿ ಭದ್ರವಾಗಿದೆಯಾ? ಸಾರ್ವಜನಿಕ ಬದುಕು, ನಾನು ಹಲವು ಮುಖ್ಯಮಂತ್ರಿಗಳು ನೋಡಿದ್ದೀನಿ ಸ್ವಾಮಿ, ಅರಸು ಕಾಲದಿಂದ ಎಲ್ಲ ಮುಖ್ಯಮಂತ್ರಿಗಳು ನೋಡಿದ್ದೀನಿ ಮತ್ತು ಒಬ್ಬ ರಾಜಕೀಯ ವರದಿಗಾರನಾಗಿ ಎಲ್ಲ ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾದವರು ನನಗೆ ನೋವಾಗುತ್ತೆ ಈ ರೀತಿಯ ಚರ್ಚೆಗಳು. ಇದು ನೆಗ್ಲೆಕ್ಟ್ ಮಾಡ್ಬೋದಾಗಿತ್ತು. ಈಗ ಕಚ್ಚೆ ಹರಕರು ಈಗ ಏನಾಗುತ್ತೆ ಅಂದರೆ, ಬಿ ಜೆ ಪಿಯವರು ಕಾಂಗ್ರೆಸ್ನವ್ರಿಗೆ ಕಚ್ಚೆ ಹರಕರು ಅನ್ನೋದು, ಕಾಂಗ್ರೆಸ್ ಬಿ ಜೆ ಪಿಯವ್ರಿಗೆ ಕಚ್ಚೆ ಹರಕೋದು ಅನ್ನೋದು, ಸಾಮಾನ್ಯ ಜನ ಇವರೆಲ್ಲ ಕಚ್ಚೆ ಹರಕರು ಅನ್ನೋ ತೀರ್ಮಾನಕ್ಕೆ ಬರೋದು. ಆ ತೀರ್ಮಾನಕ್ಕೆ ಬರುವ ಮೂಲಕ ಇಡೀ ಕರ್ನಾಟಕದ ರಾಜಕಾರಣ ಇದೆಯಲ್ಲ, ಆ ರಾಜಕಾರಣದ ಕುಸಿತ ಕಾಣ್ತಾ ಹೋಗುತ್ತೆ. ರಾಜಕಾರಣದ ಮೇಲೆ, ರಾಜಕಾರಣಿಗಳ ಮೇಲೆ ಇರುವ ಗೌರವ ನಾಶ ಆಗ್ತಾ ಹೋಗುತ್ತೆ. ಆ ಕೆಲಸ ಬಹಳ ಸ್ಪಷ್ಟವಾಗಿ ನಡೀತಾ ಇದೆ. ಸೊ ಸಿ ಟಿ ರವಿ ಈಗ ಮಾಡಬೇಕಾದ ಕೆಲಸ ಅಷ್ಟೇ. ಇಷ್ಟನ್ನೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಕಚ್ಚೆ ಹರಕ ಅನ್ನೋದನ್ನು ಸಾಬೀತುಪಡಿಸು. ನೀವು ಎಲ್ಲೋ ಬಂದು ಎಲ್ಲೋ ನಿಂತು ಎಲ್ಲೋ ಕಲ್ಲು ಹೊಡೆದು ಓಡೋಗೋಕ್ಕಾಗಲ್ಲ. ಹಾಗೆಯೇ ಸಿ ಟಿ ರವಿಯವರ ಲೂಟಿ ಏನಿದೆ, ಆ ಲೂಟಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿ. ಯಾಕೆಂದರೆ ಆರೋಪ ಮಾಡೋದು ಇವತ್ತಿನ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರೋ ಬದ್ದು ಏನೋ ಹೇಳಿ ಹೋಗ್ತಾರೆ. ಅದು ಸಾರ್ವಜನಿಕ ಬದುಕು ಹಾಗಾಗಬಾರ್ದು. ಯಾರು 10 ರೂಪಾಯಿರು 20 ರೂಪಾಯಿ 50 ರೂಪಾಯಿ ಬಂದು 1000 ಮಾತಾಡ್ತವೆ, ಅದರ ಲೆಕ್ಕಕ್ಕೆ ತಗೋಬೇಕಾಗಿಲ್ಲ ನಾವು. ಆದರೆ ಸಾರ್ವಜನಿಕವಾಗಿ ನೀವು ಹೇಳಿದ ಮೇಲೆ ರಾಜಕಾರಣಿಗಳಾದವರು ಐ ವಿಲ್ ಹ್ಯಾವ್ ಟು ಟೇಕ್ ದರ್ ಸ್ಟೇಟ್ಮೆಂಟ್ ಸೀರಿಯಸ್ಲಿ. ನಾನು ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಸೀರಿಯಸ್ ಆಗಿ ತಗೋಬೇಕು, ಹಾಗೂ ಸಿ ಟಿ ರವಿ ಅವರ ಹೇಳಿಕೆಯನ್ನು ತಗೋಬೇಕು. ಇವರು ಚುನಾವಣಾ ಸಂದರ್ಭಕ್ಕಾಗಿ ಈ ರೀತಿ ಹೇಳಿಕೆಗಳನ್ನು ನೀಡಿ ಓಡಿ ಹೋಗ್ಬಿಟ್ಟು ರಾಜ್ಯದ ರಾಜಕಾರಣವನ್ನು ಕಸದ ಬುಟ್ಟಿಗೋ ತಿಪ್ಪಿಗೊಳಿಸೋಕ್ಕಾಗಲ್ಲ. ಅದಕ್ಕೊಂದು ಸುದೀರ್ಘವಾದ ಇತಿಹಾಸ ಕರ್ನಾಟಕ ರಾಜಕಾರಣಕ್ಕಿದೆ. ಅದನ್ನು ನಾಟ್ಯಪಡಿಸುವ ಹಕ್ಕನ್ನು ಇವರಿಗೆ ಯಾರು ಕೊಟ್ಟಿಲ್ಲ. ಎಲ್ಲಿವರೆಗೆ ಬಂತು? ನಾನು ಎಂಥ ಗೌರವಾನ್ವಿತ ರಾಜಕಾರಣಿಗಳನ್ನು ನೋಡಿದ್ವಿ. ಟೀಕೆ ಮಾಡೋದಕ್ಕೊಂದು ಗೌರವ, ಮಾತಾಡೋದಕ್ಕೊಂದು ಗೌರವ, ಗಂಭೀರವಾಗಿ ಅಲ್ಲ. ಈ ಗಾಂಭೀರ್ಯ ಅನ್ನೋದೇ ರಾಜಕಾರಣದಲ್ಲಿ ಹೊರಟೋಗಿದೆ. ಎಲ್ಲ ಬೀದಿ ಬದಿ ರಾಜಕಾರಣಿಗಳಾಗಿದ್ದಾರೆ, ಹೇಳಿಕೆ ಕೊಟ್ಟು ಹೋಗ್ತಿದ್ದಾರೆ. ಎಸ್, ಮೈ ಕಮೆಂಟ್ ಇಸ್ ಸಿಂಪಲ್. ಸಿದ್ದರಾಮಯ್ಯನವರು ಅವರು ಲೂಟಿಯ ವಿವರಗಳು ಅವರ ಬಳಿ ಇದೆ ಅಂತ ನನಗನ್ಸುತ್ತೆ. ಅದನ್ನೆಲ್ಲ ಬಿಡುಗಡೆ ಮಾಡಲಿ. ಆ ಮೂಲಕ ತಮ್ಮ ಹೇಳಿಕೆಯ ಪ್ರಾಮಾಣಿಕತೆಯನ್ನು ಅವರು ಸಾಬೀತುಪಡಿಸಬೇಕು. ಹಾಗೆ ಸಿ ಟಿ ರವಿಯವರು ಹೇಳಿ ಓಡೋಗೋಕ್ಕಾಗಲ್ಲ. ಸಿದ್ದರಾಮಯ್ಯನವರು ಕಚ್ಚೆ ಹರಕರು ಅಂತ ಅವರ ಅಭಿಪ್ರಾಯ ಆದರೆ ಯು ವಿಲ್ ಹ್ಯಾವ್ ಟು ಪ್ರೂವ್ ಇಟ್ ಆರ್ ಯು ಶುಡ್ ಆಸ್ಕ್ ಅನ್ ಅಪಾಲಜಿ. ಕರ್ನಾಟಕದ ಜನತೆ ಕ್ಷಮೆ ಕೇಳಬೇಕು. ಆ ಮೂಲಕ ಮಾತ್ರ ರಾಜಕಾರಣದ ಗೌರವವನ್ನು ಎತ್ತಿ ಹಿಡಿಯೋಕ್ಕೆ ಸಾಧ್ಯ. ಆ ಎತ್ತಿ ಹಿಡಿಯೋ ಕೆಲಸವನ್ನು ಮಾಧ್ಯಮ ಮಾಡಬೇಕು. ಯಾರು ಮಾಡಲಿ ಬಿಡಲಿ, ನಾನಂತೂ ಮಾಧ್ಯಮದ ಗೌರವವನ್ನು ಎತ್ತಿ ಹಿಡಿಯೋ ಕೆಲಸ ಮಾಡ್ತೇನೆ. ನಾನು ಕೇಳ್ತೀನಿ ಇಬ್ಬರಿಗೂ, ನೀವು ಏನು ಹೇಳಿಕೆ ನೀಡಿದ್ದೀರೋ ಆ ಹೇಳಿಕೆಗೆ ತಾವು ಸ್ಪಷ್ಟೀಕರಣ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಬಿಡುಗಡೆ ಆಗಲಿ. ಸಿ ಟಿ ರವಿ ಮೇಲೆ ಇದ್ದರೆ ದೂರುಗಳು, ಅವನು ಲೂಟಿ ಹೊಡೆದಿದ್ದರೆ ಅದರ ಬಗ್ಗೆ ದಾಖಲೆಗಳನ್ನು ಬಿಡುಗಡೆ ಮಾಡಿ ಲೋಕಾಯುಕ್ತ ತನಿಖೆ ನಡೆಸಲಿ ಅಂತ ಹೇಳ್ತಾ ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.